ಸಸ್ಟೈನೇಬಲ್ ಡೆವಲಪ್ಮೆಂಟ್ ಎಂಬ ಕಾನ್ಸೆಪ್ಟನ್ನು ಇವತ್ತು ನೋಡುವುದರ ಮೂಲಕ ಈ ಪಠ್ಯಕ್ರಮದ ಕೊನೆಯ ಭಾಗವಾಗಿರುತ್ತೆ ಈ ಒಂದು ಅಧ್ಯಯನ ಅಂತೇಳಿ. ಈ ಆಧಾರದ ಮೇಲೆ ಪರಿಸರ ಮತ್ತು ಆರ್ಥಿಕ ಒಂದು ಅಭಿವೃದ್ಧಿ ಈ ಎರಡರ ಮಧ್ಯೆ ಒಂದು ಸಂಬಂಧದ ಆಧಾರದ ಮೇಲೆ ಜಾಗತಿಕ ಮಟ್ಟದ ಅನೇಕ ರಾಷ್ಟ್ರಗಳು ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಅಥವಾ ಸಂರಕ್ಷಿತ ಅಥವಾ ನಿರಂತರವಾದ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ಒಂದು ಪರಿಪಾಠ ಹೀಗಿರುತ್ತೆ ಎಂಬ ಒಂದು ವಿಚಾರದ ಆಧಾರದ ಮೇಲೆ ಈ ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿಯ ಒಂದು ಪರಿಕಲ್ಪನೆಯನ್ನು ಇವತ್ತು ಅಧ್ಯಯನಕ್ಕೆ ಒಳಪಡಿಸಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಹಾಗಾಗಿಯೇ ಅಭಿವೃದ್ಧಿ ಸಾಧನೆ ಒಂದು ಉತ್ತಮ ಗುಣಮಟ್ಟದ ಪರಿಸರದಿಂದ ಮಾತ್ರ ಸಾಧ್ಯ ಅಂತೇಳಿ, ಅಂದರೆ ಪರಿಸರದ ಗುಣಮಟ್ಟ ಅಭಿವೃದ್ಧಿಯ ಮಧ್ಯೆ ಒಂದು ನಿಕಟವಾದ ಸಂಬಂಧ ಇರ್ತಕ್ಕಂಥದ್ದು. ಈ ಆಧಾರದ ಮೇಲೆ ಈ ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿ ಅದರ ಒಂದು ಮೂಲ ವಿಚಾರಗಳು ಏನು ಅನ್ನೋದು ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಹಾಗಾಗಿಯೇ ಆ ಒಂದು ಪರಿಸರ ಮತ್ತು ಸಂರಕ್ಷಿತ ಅಭಿವೃದ್ಧಿಯ ಅರ್ಥ, ಅದರ ಒಂದು ಮಹತ್ವ, ಹಾಗೆಯೇ ಅದರ ತಂತ್ರಗಳು ಏನು ಅನ್ನೋದು ಮೂರು ಹಂತಗಳ ಮೂಲಕ ಸಂರಕ್ಷಿತ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಇವತ್ತು ಅರ್ಥಶಾಸ್ತ್ರಜ್ಞರು ಜಾಗತಿಕ ಆರ್ಥಿಕತೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ಹೀಗಾಗಿಯೇ ಅಭಿವೃದ್ಧಿಯ ಒಂದು ಪ್ರಕ್ರಿಯೆ ಪ್ರಾರಂಭದಲ್ಲಿ ಕೆಳಮಟ್ಟದಲ್ಲಿರುತ್ತೆ, ಆದರೆ ಮಾಲಿನ್ಯದ ಒಂದು ಪ್ರಮಾಣ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಅಂದರೆ ಹೀಗಾಗಿಯೇ ಅಭಿವೃದ್ಧಿ ಎಂಬುದು ಇಳಿಮುಖ ಒಂದು ಪ್ರಮಾಣದಲ್ಲಿ ಕಂಡುಬರುತ್ತೆ. ದೇಶಗಳ ಒಂದು ಪರಿಸರ ಮಾಲಿನ್ಯ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅಂತೇಳಿ, ಈ ಆಧಾರದ ಮೇಲೆ ಈ ಒಂದು ಪರಿಸರದ ಒಂದು ಮಾಲಿನ್ಯವನ್ನು ತಡೆಗಟ್ಟುವುದರ ಮೂಲಕ ಅಭಿವೃದ್ಧಿಯ ಪ್ರಕ್ರಿಯೆಗೆ ಮುಂದಾಗಬೇಕು ಎಂಬ ಒಂದು ಅಂಶಗಳನ್ನು ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಜಾಗತಿಕ ರಾಷ್ಟ್ರಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಹೋಗ್ಬೋದು. ಹಾಗಾಗಿ ಮಾಲಿನ್ಯದ ಒಂದು ಮಟ್ಟಕ್ಕೂ ಆದಾಯದ ಒಂದು ಬೆಳವಣಿಗೆಯ ಮಧ್ಯೆ ನಿಕಟವಾದ ಸಂಬಂಧ ಇದೆ. ಅಂದರೆ ಪ್ರತಿಯೊಂದು ರಾಷ್ಟ್ರಗಳು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ ಆ ದೇಶದ ಪರಿಸರದ ಒಂದು ಪ್ರಾಮುಖ್ಯತೆಯನ್ನು ಇಲ್ಲಿ ಅವರು ಗಮನಿಸಬೇಕು ಅಂತೇಳಿ. ಅಂದರೆ ಆ ಪರಿಸರದ ಒಂದು ಅರಿವು, ಪರಿಸರದ ಒಂದು ತಿಳುವಳಿಕೆ, ಪರಿಸರ ಒಂದು ಮಾಲಿನ್ಯದ ಒಂದು ಆದ್ಯತೆಯನ್ನು ಇವತ್ತು ಕೊಡುವುದರ ಮೂಲಕ ರಾಷ್ಟ್ರಗಳ ಒಂದು ಬೆಳವಣಿಗೆಗೆ ಮುಂದಾಗ್ತಕ್ಕಂಥ ಒಂದು ವಿಚಾರ ಅಂತೇಳಿ. ಹೀಗಾಗಿಯೇ ಪರಿಸರ ಮಾಲಿನ್ಯ ಮತ್ತು ಆದಾಯದ ಬೆಳವಣಿಗೆಯ ಮಧ್ಯೆ ನಿಕಟ ಸಂಬಂಧ ಇದೆ. ರಾಷ್ಟ್ರೀಯ ಉತ್ಪನ್ನ ಆಗಿರ್ಬೋದು, ತಲಾ ಆದಾಯ ಹೆಚ್ಚಳ ಆಗಿರ್ಬೋದು, ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಪರಿಸರ ಎಂಬುದು ಮಹತ್ವದ ಪಾತ್ರ ವಹಿಸುತ್ತದೆ. ಹೀಗಾಗಿಯೇ ಪರಿಸರವು ಜನರ ಒಂದು ಜೀವನ ಕ್ರಮವನ್ನು ಸಹ ನಿರ್ಧಾರ ಮಾಡ್ತಕ್ಕಂಥ ಒಂದು ಅಂಶ ಅಂತ ಹೇಳ್ಬಿಟ್ಟು ಮಾನವನ ಒಂದು ಆದಾಯ ಮತ್ತು ಆಯಾ ಒಂದು ಪರಿಸರಕ್ಕೆ ಅನುಗುಣವಾಗಿ ನಿರೂಪಿತನಾಗಿ ತನ್ನ ಜೀವನ ಕ್ರಮವನ್ನು ರೂಢಿಸಿಕೊಂಡಿರುತ್ತಾನೆ. ಪರಿಸರವಿಲ್ಲದೆ ಮಾನವನಿಲ್ಲ ಎಂಬ ಒಂದು ವಿಚಾರವನ್ನು ಇಲ್ಲಿ ಮನಗಣಬೇಕಾಗುತ್ತೆ. ಉತ್ತಮ ಭೌತಿಕ ಮತ್ತು ಅಭೌತಿಕ ಪರಿಸರ ಉತ್ತಮ ಮಾನವ ಸಂಪನ್ಮೂಲವನ್ನು ಸೃಷ್ಟಿ ಮಾಡುತ್ತದೆ. ಹೀಗಾಗಿ ಉತ್ತಮ ಪರಿಸರ ಹೊಂದಿದ ರಾಷ್ಟ್ರಗಳು ಆರ್ಥಿಕವಾಗಿ ಸಾಕಷ್ಟು ಸಾಧನೆಯನ್ನು ಮಾಡಿರುತ್ತವೆ. ಹೀಗಾಗಿಯೇ ಉತ್ತಮ ಪರಿಸರದ ಒಂದು ವಂಚಿತ ರಾಷ್ಟ್ರಗಳು, ಹಿಂದುಳಿದ ರಾಷ್ಟ್ರಗಳು ಅಂತೇಳಿ ಅರ್ಥಶಾಸ್ತ್ರಜ್ಞರ ಒಂದು ಒಲವು ಅಂತೇಳಿ. ಹೀಗಾಗಿಯೇ ಇದು ಇಂಟ್ರೊಡಕ್ಷನಲ್ಲಿ ಬರ್ತಕ್ಕಂಥ ವಿಚಾರಗಳು ಅಂತೇಳಿ. ಅಂದರೆ ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿಯ ಮಧ್ಯೆ ಸಂಬಂಧದ ಆಧಾರದ ಮೇಲೆ ಈ ಒಂದು ಪರಿಕಲ್ಪನೆಯನ್ನು ಜಾಗತಿಕ ಮಟ್ಟಕ್ಕೆ ಅರ್ಥಶಾಸ್ತ್ರಜ್ಞರು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿಯೇ ಸಂರಕ್ಷಿತ ಅಭಿವೃದ್ಧಿ ಅಂದರೆ ಏನು ಅನ್ನೋದು ನಾವು ಈಗ ನೋಡ್ತಾ ಹೋಗೋಣ. ಮೀನಿಂಗ್ ಆಫ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಇದು ಇತ್ತೀಚಿನ ಒಂದು ಪರಿಕಲ್ಪನೆಯಾಗಿ ಜಾಗತಿಕ ರಾಷ್ಟ್ರಗಳಿಗೆ ಪರಿಚಯ ಆಗಿರ್ತಕ್ಕಂಥದ್ದು. ಹಾಗಾಗಿಯೇ ಇದನ್ನು ಪ್ರಥಮ ಬಾರಿಗೆ ಇಲ್ಲಿ ಜಾರಿಗೆ ತಂದಿರತಕ್ಕಂಥ ಒಂದು ಅಂಶ ಅಂತಂದರೆ ಈ ಜಾಗತಿಕ ಸಂರಕ್ಷಣೆಯ ಒಂದು ತಂತ್ರ, ವರ್ಲ್ಡ್ ಕನ್ಸರ್ವೇಷನ್ ಸ್ಟ್ರಾಟಜಿ ಅಂದರೆ ಬ್ರ್ಯಾಂಡ್ ಲ್ಯಾಂಡ್ ವರದಿಯ ಆಧಾರದ ಮೇಲೆ ಸಾಮಾನ್ಯ ಭವಿಷ್ಯ 1987ರಲ್ಲಿ ಇದನ್ನು ಜಾರಿಗೊಳಿಸುವುದರ ಮೂಲಕ ಆ ಸಮಿತಿಯ ಒಂದು ವರದಿಗಳ ಆಧಾರದ ಮೇಲೆ ಸಂರಕ್ಷಿತ ಅಭಿವೃದ್ಧಿ ಎಂದರೇನು ಎಂಬ ಒಂದು ಅರ್ಥವನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು. ಅಂದರೆ ಈ ಸಂರಕ್ಷಿತ ಅಭಿವೃದ್ಧಿ ಎಂದರೆ ಪ್ರಸ್ತುತ ಪೀಳಿಗೆಯ ಅವಶ್ಯಕತೆಗಳನ್ನು ಭವಿಷ್ಯತ್ತಿನ ಪೀಳಿಗೆಯ ಅವಶ್ಯಕತೆಗಳೊಂದಿಗೆ ರಾಜಿ ಮಾಡಿಕೊಳ್ಳದೆ ಈಡೇರಿಸುವುದೇ ಸಂರಕ್ಷಿತ ಅಭಿವೃದ್ಧಿ. ಅಂದರೆ ಅಭಿವೃದ್ಧಿ ಎಂಬುದು ನಿರಂತರವಾದ ಒಂದು ಪ್ರಕ್ರಿಯೆ ಎಂಬ ಒಂದು ಅರ್ಥವನ್ನು ಸಂರಕ್ಷಿತ ಅಭಿವೃದ್ಧಿಯ ಬಗ್ಗೆ ಬ್ರಂಟ್ಲ್ಯಾಂಡ್ ವರದಿ ಪ್ರಕಾರ ವಿಶ್ವಸಂಸ್ಥೆಯ ಒಂದು ಅಡಿಯಲ್ಲಿ ಈ ಅರ್ಥವನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು. ಅಂದರೆ ಪ್ರಸ್ತುತ ಪೀಳಿಗೆಯ ಅವಶ್ಯಕತೆಗಳನ್ನು ಭವಿಷ್ಯತ್ತಿನ ಒಂದು ಜನಾಂಗದ ಅವಶ್ಯಕತೆಗಳೊಂದಿಗೆ ರಾಜಿ ಮಾಡಿಕೊಳ್ಳದೆ ನಿರಂತರವಾಗಿ ಈಡೇರಿಸುವ ಒಂದು ವ್ಯವಸ್ಥೆಯೇ
ಅಭಿವೃದ್ಧಿ ಅಥವಾ ಸಂರಕ್ಷಿತ ಅಥವಾ ಅವಿಶ್ರಾಂತ ಅಭಿವೃದ್ಧಿ ಅಂತೇಳಿ ಕರೀತಾ ಹೋಗಿದ್ದಾರೆ. ಅಂದರೆ ಜನರ ಜೀವನ ಮಟ್ಟವನ್ನು ಅಧಿಕಗೊಳಿಸ್ತಕ್ಕಂಥದ್ದು, ನೈಜ ತಲಾದಾಯವನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ, ಶಿಕ್ಷಣವನ್ನು ಇವತ್ತು ಪೂರೈಸ್ತಕ್ಕಂಥದ್ದು, ಹಾಗೆಯೇ ಆರೋಗ್ಯ ಸೌಲಭ್ಯಗಳನ್ನು ಇವತ್ತು ಒದಗಿಸಿಕೊಡುವುದರ ಮೂಲಕ ನೈಸರ್ಗಿಕ ಸಂಪನ್ಮೂಲಗಳ ಗುಣಮಟ್ಟವನ್ನು ಸುಧಾರಿಸಿಕೊಳ್ಳುವುದರ ಮೂಲಕ ರಾಷ್ಟ್ರಗಳು ಆರ್ಥಿಕ ಒಂದು ಅಭಿವೃದ್ಧಿಯ ಒಂದು ಸನ್ನಿವೇಶದ ಪ್ರಕ್ರಿಯೆಗಳನ್ನು ಇವತ್ತು ನಿರಂತರವಾಗಿ ಕೊಂಡೊಯ್ಯಬಹುದು ಅಂತೇಳಿ. ಅಂದರೆ ಸುಧಾರಿತ ಅಥವಾ ಸಂರಕ್ಷಿತ ಅಭಿವೃದ್ಧಿ ಒಂದು ಸನ್ನಿವೇಶ ಆಗಿದ್ದು ಅದು ಕಾಲ ಕಳೆದಂತೆ ಆರ್ಥಿಕ ಅಭಿವೃದ್ಧಿ ಕಡಿಮೆಯಾಗುವುದಿಲ್ಲ. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಈಸ್ ಎ ಸಿಚುಯೇಷನ್ ಇನ್ ವಿಚ್ ಎಕನಾಮಿಕ್ ಡೆವಲಪ್ಮೆಂಟ್ ಡಸ್ ನಾಟ್ ಡಿಕ್ರೀಸ್ ಓವರ್ ಟೈಮ್. ಸಂರಕ್ಷಿತ ಒಂದು ಅಭಿವೃದ್ಧಿ ಎಂಬುದು ಶಾಶ್ವತವಾಗಿರ್ತಕ್ಕಂಥ ಒಂದು ಅಂಶ ಅಥವಾ ಪರಿಭಾವನೆ. ಪರಿಸರದ ಒಂದು ವ್ಯಕ್ತಿಗಳಿಗೆ ಆರ್ಥಿಕ ಪ್ರಕ್ರಿಯೆಗಳ ಆದಾನ ಮತ್ತು ಸೇವೆಗಳನ್ನು ಬೆಂಬಲಿಸುತ್ತದೆ. ಅಂದರೆ ಸಂರಕ್ಷಿತ ಅಭಿವೃದ್ಧಿ ಎಂಬುದು ನಿರಂತರವಾದ ಪ್ರಕ್ರಿಯೆ. ಪ್ರತಿಯೊಂದು ರಾಷ್ಟ್ರಗಳು ಪರಿಸರವನ್ನು ಇವತ್ತು ಮಾಲಿನ್ಯ ಮಾಡದೆ ಆರ್ಥಿಕ ಒಂದು ಮಟ್ಟವನ್ನು ಇವತ್ತು ಉತ್ತಮಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳಿಗೆ ಮುಂದಾಗ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಇತ್ತೀಚಿನ ದಿನಗಳಲ್ಲಿ, ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ಜಾಗತಿಕ ಮಟ್ಟದ ಅನೇಕ ರಾಷ್ಟ್ರಗಳಲ್ಲಿ, ಅಂದರೆ ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ರಾಷ್ಟ್ರಗಳು ಏನು ಅಂತ ಕರಿತೀವೋ, ಹಿಂದುಳಿದ ರಾಷ್ಟ್ರಗಳಲ್ಲಿ ವಾಯು ಮಾಲಿನ್ಯ ಆಗಿರ್ಬೋದು, ಜಲ ಮಾಲಿನ್ಯ ಆಗಿರ್ಬೋದು, ಹೀಗೆ ಇತರೆ ಮಾಲಿನ್ಯಗಳನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇಂತಹ ಪರಿಸರದ ಒಂದು ಮಾಲಿನ್ಯವನ್ನು ಇವತ್ತು ಉಂಟು ಮಾಡುವುದರ ಮೂಲಕ ದೇಶದ ಒಂದು ಆರ್ಥಿಕ ಒಂದು ಅಭಿವೃದ್ಧಿಯ ಪ್ರಕ್ರಿಯೆಗಳನ್ನು ಎಲ್ಲ ಒಂದು ಕಡೆ ನಿಧಾನಗೊಳಿಸ್ತಕ್ಕಂಥ ಒಂದು ಆದ್ಯತೆಗೆ ಮುಂದಾಗ್ತಕ್ಕಂಥ ಒಂದು ಚಿಂತನೆಗಳು ಇವತ್ತು ನೋಡ್ತಾ ಇದ್ದೀವಿ. ಇಂಥ ಒಂದು ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡ್ಬಿಟ್ಟು ಇವತ್ತು ಈ ಒಂದು ವಿಶ್ವಸಂಸ್ಥೆಯ ಒಂದು ಅಡಿಯಲ್ಲಿ ಇಂಥ ಒಂದು ರಾಷ್ಟ್ರಗಳ ಪರಿಸರದ ಒಂದು ಮಾಲಿನ್ಯವನ್ನು ತಡೆಗಟ್ಟತಕ್ಕಂಥ ಒಂದು ಕ್ರಮಗಳು ಯಾವ ರೀತಿಯಾಗಿ ಕೈಗೊಳ್ಳಬೇಕು ಎಂಬ ಒಂದು ವಿಚಾರಗಳ ಒಂದು ಸಭೆಗಳನ್ನು ನಡೆಸುವುದರ ಮೂಲಕ ಸಂರಕ್ಷಿತ ಒಂದು ಅಭಿವೃದ್ಧಿಗೆ ಹಿಂದುಳಿದ ರಾಷ್ಟ್ರಗಳು ವಾಯು ಮಾಲಿನ್ಯ, ಜಲ ಮಾಲಿನ್ಯ ಮತ್ತು ಇತರೆ ಮಾಲಿನ್ಯಗಳನ್ನು, ಒಟ್ಟಾರೆ ಮಾಲಿನ್ಯದ ಪ್ರಮಾಣವನ್ನು ಕಡಿಮೆಗೊಳಿಸುವುದರ ಮೂಲಕ ದೇಶದ ಆರ್ಥಿಕ ಒಂದು ವ್ಯವಸ್ಥೆಯನ್ನು ಸದೃಢಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ರಾಷ್ಟ್ರಗಳು ಇವತ್ತು ಪ್ರಯತ್ನ ಮಾಡಬೇಕು ಎಂಬ ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹೀಗೆ ನಿರಂತರ ಒಂದು ಅಭಿವೃದ್ಧಿ ಒಂದು ಪ್ರಕ್ರಿಯೆ ಆಗಿದ್ದು, ಪರಿಸರದ ಒಂದು ಗುಣಮಟ್ಟ, ಪರಿಸರದ ಒಂದು ಅಭಾವ, ಇವುಗಳ ಒಂದು ವಿಚಾರಗಳ ಬಗ್ಗೆ ಗಮನ ಹರಿಸುವುದರ ಮೂಲಕ ನೈಜ ರಾಷ್ಟ್ರೀಯ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವುದರ ಮೂಲಕ ಜನರ ಜೀವನ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡತಕ್ಕಂಥ ಒಂದು ಪರಿಭಾವನೆ ಈ ಒಂದು ಸಂರಕ್ಷಿತ ಅಭಿವೃದ್ಧಿ ಮತ್ತು ಪರಿಸರದ ಒಂದು ಅಂಶ ಅಂತೇಳಿ. ಹೀಗಾಗಿ ಆರ್ಥಿಕ ಸಂರಕ್ಷತೆ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆಯಾಗಿರ್ಬೋದು, ಆಹಾರದ ಒಂದು ಪೂರೈಕೆ, ಗುಣಮಟ್ಟದ ಅಥವಾ ಪೌಷ್ಟಿಕಾಂಶದ ಆಹಾರದ ಒಂದು ಉತ್ಪಾದನೆ, ಆರೋಗ್ಯದ ಒಂದು ಸೌಲಭ್ಯಗಳು, ರಕ್ಷಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಉತ್ತಮವಾದ ಒಂದು ಸೇವೆಗಳು, ಶಿಕ್ಷಣ ಆಗಿರ್ಬೋದು, ಆದಾಯ, ಹೀಗೆ ಹಲವಾರು ಒಂದು ಪ್ರಕ್ರಿಯೆಗಳ ಮೂಲಕ ಆರ್ಥಿಕ ಒಂದು ಅಭಿವೃದ್ಧಿಯನ್ನು ನಾವು ನಿರಂತರವಾಗಿ ಮುಂದುವರಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಮುಂದಾಗಬೇಕು. ಅಂದರೆ ಪರಿಸರವನ್ನು ಆದಷ್ಟು ನಾವು ನಿಯಂತ್ರಣದ ಅಡಿಯಲ್ಲಿ ಅದನ್ನು ಕೊಂಡೊಯ್ಯಬೇಕು ಅನ್ನೋದೇ ಪ್ರಮುಖವಾದ ವಿಚಾರ ಅಂತೇಳಿ. ಇದು ಸಂರಕ್ಷಿತ ಅಭಿವೃದ್ಧಿ ಅರ್ಥ, ಅದರ ಒಂದು ಮೂಲ ಎನ್ನುವುದು ಗಮನಿಸ್ತಾ ಹೋಗಿ. ಹಾಗೆಯೇ ಈಗ ಇಂಪಾರ್ಟೆನ್ಸ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಒಂದನೇ ಹಂತದಲ್ಲಿ ನಾವು ಮೀನಿಂಗ್ ನೋಡಿದ್ವಿ. ಎರಡನೇ ಹಂತದಲ್ಲಿ ನಾವು ಇಂಪಾರ್ಟೆನ್ಸ್ ಅನ್ನೋದು ನೋಡ್ತಾ ಹೋಗ್ರೆ, ಇಂಪಾರ್ಟೆನ್ಸ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಸಂರಕ್ಷಿತ ಅಥವಾ ಅವಿಶ್ರಾಂತ ಅಭಿವೃದ್ಧಿಯ ಮಹತ್ವ ಏನು, ಅದರ ಪ್ರಾಮುಖ್ಯತೆ ಏನು ಅನ್ನೋದು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಂದರೆ ಜಗತ್ತಿನ ಪ್ರತಿ ರಾಷ್ಟ್ರಗಳು ಸಹ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬೇಕು ಎಂಬ ಉದ್ದೇಶವನ್ನು ಹೊಂದಿರ್ತವೆ. ಹಾಗಾಗಿಯೇ ತನ್ನ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಮಾನವ ಸಂಪನ್ಮೂಲ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮಾಲಿನ್ಯದ ಒಂದು ತಡೆಗಟ್ಟುವುದರ ಮೂಲಕ ಆರ್ಥಿಕ ಒಂದು ಪ್ರಕ್ರಿಯೆಗಳಿಗೆ ಮುಂದಾಗ್ತಕ್ಕಂಥದ್ದು ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿಯೇ ಈ ಸಂರಕ್ಷಿತ ಅಭಿವೃದ್ಧಿಯ ಮೂಲ ಒಂದು ಉದ್ದೇಶದ ಅಡಿಯಲ್ಲಿ ಅದರ ಒಂದು ಪ್ರಾಮುಖ್ಯತೆಗಳನ್ನು ನೋಡ್ತಾ ಹೋಗ್ಬೋದು. ಅಂದರೆ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋದರೆ, ನಂಬರ್ 1 ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ, ಮೂಲ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಒಂದು ಎರಡನೇ ಒಂದು ಪ್ರಾಮುಖ್ಯತೆ ಅಂತ ಹೇಳ್ಬೋದು. ಹಾಗೆಯೇ ಒಳ್ಳೆಯ ಆರೋಗ್ಯ ಮತ್ತು ಶಿಕ್ಷಣವನ್ನು ಒದಗಿಸುವುದು ಸಂರಕ್ಷಿತ ಅಭಿವೃದ್ಧಿಯ ಮತ್ತೊಂದು ಮಹತ್ವದ ಅಂಶ ಅಂತೇಳಿ. ಹಾಗೆಯೇ ಸಾರ್ವಜನಿಕ ಜೀವನದಲ್ಲಿ ಎಲ್ಲರೂ ಭಾಗವಹಿಸುವಂತೆ ಮಾಡುವುದರ ಮೂಲಕ
ಪರಿಸರವನ್ನು ಸ್ವಚ್ಛಗೊಳಿಸುವುದು ಮತ್ತೊಂದು ಒಂದು ಪ್ರಾಮುಖ್ಯತೆಯನ್ನು ನಾವು ಗಮನಿಸ್ತಾ ಹೋಗ್ಬೋದು. ಮತ್ತು ಅಂತಾರಾಷ್ಟ್ರೀಯ ಸಮಾನತೆಯನ್ನು ಸಾಧಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮುಂದಾಗ್ತಕ್ಕಂಥದ್ದು. ಹಾಗೆಯೇ ಆರ್ಥಿಕ ಅಭಿವೃದ್ಧಿ, ನಿವ್ವಳ ಲಾಭವನ್ನು ಕಾಪಾಡಿಕೊಳ್ಳುವುದರ ಮೂಲಕ ದೇಶದ ಒಂದು ಅರ್ಥವ್ಯವಸ್ಥೆಯನ್ನು ಸಂರಕ್ಷಿತವಾಗಿ ಕೊಂಡೊಯ್ಯತಕ್ಕಂಥ ಒಂದು ಮುಖ್ಯ ಉದ್ದೇಶ ಅಂತೇಳಿ. ಹಾಗೆಯೇ ಭವಿಷ್ಯತ್ತಿನ ಪೀಳಿಗೆಗಾಗಿ ಪರಿಸರವನ್ನು ನಾವು ಉಳಿಸಿಕೊಂಡು ಕಾಪಾಡ್ತಕ್ಕಂಥ ಒಂದು ಪ್ರಾಮುಖ್ಯತೆಯಲ್ಲಿ ಮತ್ತೊಂದು ಅಂಶ ಅಂತೇಳಿ. ಹಾಗೆಯೇ ಪ್ರಬಲ ಸಂರಕ್ಷಣೆ, ಹಾಗೆಯೇ ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಆದ್ಯತೆಗೆ ದೇಶದ ಜನರು ಮುಂದಾಗ್ತಕ್ಕಂಥದ್ದು. ಹಾಗೆಯೇ ಸರ್ಕಾರಗಳು, ಸಂಘ ಸಂಸ್ಥೆಗಳು ಜೊತೆಗೆ ಮಾನವ ಸಂಪನ್ಮೂಲ ಜೊತೆಗೂಡಿ ಪರಿಸರವನ್ನು ಸಂರಕ್ಷಣೆ ಮಾಡುವುದರ ಮೂಲಕ ನಿರಂತರ ಆರ್ಥಿಕ ಅಭಿವೃದ್ಧಿಗೆ ಮುಂದಾಗ್ತಕ್ಕಂಥ ಒಂದು ಆದ್ಯತೆ. ಹಾಗೆಯೇ ಪ್ರಬಲ ಸಂರಕ್ಷಣೆಗೆ ನೈಸರ್ಗಿಕ ಬಂಡವಾಳದ ಸಂಗ್ರಹಣೆ ಕಡಿಮೆಯಾಗಬಾರದು. ಅಂದರೆ ಯಾವುದೇ ರಾಷ್ಟ್ರ ಆರ್ಥಿಕವಾಗಿ ನಾವು ಅಭಿವೃದ್ಧಿಯನ್ನು ಸಾಧಿಸಬೇಕಂತಂದರೆ ಇವತ್ತು ಇರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ಸಂರಕ್ಷಿತ ಪ್ರಮಾಣದಲ್ಲಿ ಬಳಸಿಕೊಳ್ಳುವುದರ ಮೂಲಕ ಮುಂದಿನ ಒಂದು ಭವಿಷ್ಯತ್ತಿನ ಒಂದು ಆರ್ಥಿಕ ವ್ಯವಸ್ಥೆಗೆ ಪೂರಕವಾಗಿರ್ತಕ್ಕಂಥ ಅಭಿವೃದ್ಧಿಯ ಪ್ರಕ್ರಿಯೆಗಳನ್ನು ನಾವು ಹೊಂದಬೇಕು ಅಂತೇಳಿ. ಹಾಗೆಯೇ ದುರ್ಬಲ ಸಂರಕ್ಷಣೆ, ಭೌತಿಕ, ಮಾನವ ಮತ್ತು ನೈಸರ್ಗಿಕ ಬಂಡವಾಳದ ಸಂಗ್ರಹಣೆಯ ಮೌಲ್ಯ ಕಡಿಮೆಯಾಗಬಾರದು. ಅಂದರೆ ಆ ರಾಷ್ಟ್ರಗಳು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ನಿಟ್ಟಿನಲ್ಲಿ ದುರ್ಬಲವಾದ ಒಂದು ಸಂರಕ್ಷಣೆಯ ಭೌತಿಕ ಸಂಪನ್ಮೂಲಗಳನ್ನು ನಾವು ಆದಷ್ಟು ಅವುಗಳ ಒಂದು ಸಂರಕ್ಷಣೆಯ ಆಧಾರದ ಮೇಲೆ ಆರ್ಥಿಕ ಪ್ರಕ್ರಿಯೆಗಳಿಗೆ ಮುಂದಾಗ್ತಕ್ಕಂಥದ್ದು ಅಂತೇಳಿ. ಹೀಗೆ ಪರ್ಯಾಯವಾಗಿ ಬಂಡವಾಳ ಸಂಗ್ರಹಣೆ, ನೈಸರ್ಗಿಕ ಒಂದು ಬಂಡವಾಳ ಸಂಗ್ರಹಣೆಗೆ ಆದ್ಯತೆ ಕೊಡುವುದರ ಮೂಲಕ ಇವತ್ತು ಹೆಚ್ಚು ಸಂರಕ್ಷಿತ ಅಭಿವೃದ್ಧಿಗೆ ಮುಂದಾಗ್ತಕ್ಕಂಥ ಒಂದು ಆದ್ಯತೆ ಇದೆ. ಹೀಗೆ ಇವೆಲ್ಲವುಗಳು ಅದರ ಒಂದು ಮಹತ್ವದ ಅಂಶಗಳು ಅಂತೇಳಿ ಹೇಳ್ಬೋದು. ಅಂದರೆ ಸಂರಕ್ಷಿತ ಅಭಿವೃದ್ಧಿಯ ಮಹತ್ವದ ಅಂಶಗಳು ಅಂತೇಳಿ ಇವು ಆ ಒಂದು ಅಭಿವೃದ್ಧಿಯ ಒಂದು ಪ್ರಕ್ರಿಯೆಯಲ್ಲಿ ಮಹತ್ವ ಏನು ಅಂದರೆ ನಾವು ಯಾಕೆ ಸಂರಕ್ಷಿತ ಅಭಿವೃದ್ಧಿಯ ಒಂದು ವಿಚಾರಕ್ಕೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಜಾಗತಿಕ ಮಟ್ಟದ ಪ್ರತಿಯೊಂದು ರಾಷ್ಟ್ರಗಳು ಸಹ ತನ್ನದೇ ಆದ ಒಂದು ತಂತ್ರಗಳನ್ನು ಅಳವಡಿಸಿಕೊಂಡು ಅಂದರೆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಒಂದು ನಿವಾರಣೆಗೆ, ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು, ರಾಜಕೀಯ ಒಂದು ಅಸ್ಥಿರತೆಯ ಒಂದು ಅಂಶಗಳಾಗಿರ್ಬೋದು, ಹೀಗೆ ಎಲ್ಲ ಒಂದು ವಿಚಾರಗಳನ್ನು ಗಮನದಲ್ಲಿರಿಸಿಕೊಂಡ್ಬಿಟ್ಟು ಪರಿಸರವನ್ನು ನಾವು ಗುಣಾತ್ಮಕ ರೀತಿಯಲ್ಲಿ ಸಂರಕ್ಷಣೆ ಮಾಡುವುದರ ಮೂಲಕ ಸಂಪನ್ಮೂಲಗಳನ್ನು ವ್ಯವಸ್ಥಿತವಾಗಿ ಪರಿಪೂರ್ಣವಾಗಿ ಬಳಸಿಕೊಳ್ಳುವುದರ ಮೂಲಕ ಆರ್ಥಿಕ ಒಂದು ಅಭಿವೃದ್ಧಿಯ ಒಂದು ಪ್ರಕ್ರಿಯೆಗೆ ಮುಂದಾದಾಗ ಸಂರಕ್ಷಿತ ಅಥವಾ ನಿರಂತರ ಅಥವಾ ವಿಶ್ರಾಂತ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಎಂಬ ಒಂದು ಅಂಶಗಳನ್ನು ನಾವು ಇಂಪಾರ್ಟೆನ್ಸ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಎಂಬ ಅಂಶಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇದು ಎರಡನೇ ಒಂದು ಹಂತದಲ್ಲಿ ಕಂಡುಬರ್ತಕ್ಕಂಥ ವಿಚಾರ. ವಿಶ್ರಾಂತ ಅಭಿವೃದ್ಧಿಯ ಅರ್ಥ, ಅದರ ಮಹತ್ವ ಆಯಿತು. ಹಾಗೆಯೇ ಮೂರನೇ ಹಂತದಲ್ಲಿ ಸ್ಟ್ರಾಟರ್ಜೀಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿಯ ತಂತ್ರಗಳು, ಅವಿಶ್ರಾಂತ ಅಭಿವೃದ್ಧಿಯ ತಂತ್ರಗಳು. ಸ್ಟ್ರಾಟರ್ಜೀಸ್ ಸುಸ್ಥಿರ ಅಥವಾ ಅವಿಶ್ರಾಂತ ಅಭಿವೃದ್ಧಿಯ ತಂತ್ರಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಅಂದರೆ ಇಲ್ಲಿ ಸಂರಕ್ಷಿತ ಒಂದು ಅಭಿವೃದ್ಧಿಯ ಒಂದು ಅಂಶಗಳಲ್ಲಿ ಇವತ್ತು ಜೀವ ಸಂಕುಲಗಳ ಒಂದು ಸಂರಕ್ಷಣೆಗೆ ನಾವು ಮುಂದಾಗ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ. ಅಂದರೆ ಅಳಿವಿನ ಅಂಚಿನಲ್ಲಿರುವ ಜೀವ ಸಂಕುಲಗಳನ್ನು ನಾವು ರಕ್ಷಿಸುವುದರ ಮೂಲಕ ಅತ್ಯಂತ ಒಂದು ಪ್ರಮುಖ ವಿಚಾರ ಇದಾಗಿದೆ. ಇದಕ್ಕಾಗಿಯೇ ಪರಿಸರದ ಒಂದು ವ್ಯವಸ್ಥೆಯನ್ನು ನಾವು ಕಾಪಾಡುವುದರ ಜೊತೆಗೆ ಜೀವ ವೈವಿಧ್ಯತೆಗಳನ್ನು ಇವತ್ತು ನಾವು ರಕ್ಷಣೆ ಮಾಡುವುದರ ಮೂಲಕ ದೇಶದ ಒಂದು ಅಭಿವೃದ್ಧಿಯ ಪ್ರಕ್ರಿಯೆಗಳಲ್ಲಿ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಹೀಗೆ ಜೀವನ ಕ್ರಮ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಪ್ರತಿಯೊಂದು ಚಿಕ್ಕ ಚಿಕ್ಕ ಘಟಕಗಳಿಗೂ ಸಹ ಹೆಚ್ಚು ಮಹತ್ವವನ್ನು ಕೊಡುವುದರ ಮೂಲಕ ಸುಸ್ಥಿರ ಅಭಿವೃದ್ಧಿಯ ತಂತ್ರಗಳಿಗೆ ನಾವು ಮುಂದಾಗ್ತಕ್ಕಂಥದ್ದು ಅಂತೇಳಿ. ಹಾಗಾಗಿ ಅಂಥ ಒಂದು ತಂತ್ರಗಳು ಏನು, ಸ್ಟ್ರಾಟರ್ಜೀಸ್ ಏನನ್ನೋದು ನೋಡ್ತಾ ಹೋಗೋಣ ಒನ್ ಬೈ ಒನ್. ನಂಬರ್ 1, ಅಸಾಂಪ್ರದಾಯಿಕ ಇಂಧನದ ಬಳಕೆ, ಯೂಸಸ್ ಆಫ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ. ನೋಡಿ, ಈ ಪರಿಸರವನ್ನು ನಾವು ಉಳಿಸ್ಕೊಳ್ತಕ್ಕಂಥದ್ದು, ಹಾಗೆಯೇ ಅಭಿವೃದ್ಧಿಯನ್ನು ಸಹ ಜೊತೆಯಾಗಿ ನಾವು ಕೊಂಡೊಯ್ಯತಕ್ಕಂಥ ಒಂದು ಪ್ರಕ್ರಿಯೆಗಳು ನಾವು ಕಂಡ್ಕೋಬೇಕು ಅಂತಂದರೆ ಆ ತಂತ್ರಗಳನ್ನು ನಾವು ಹೆಚ್ಚಾಗಿ ತಂತ್ರಗಳಿಗೆ ಪ್ರಾಮುಖ್ಯತೆ ಅಥವಾ ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಅದರಲ್ಲಿ ಅಸಾಂಪ್ರದಾಯಿಕ
ಇಂಧನದ ಬಳಕೆ. ಯೂಸಸ್ ಆಫ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂದರೆ ಪ್ರಸ್ತುತ ಸನ್ನಿವೇಶಗಳಲ್ಲಿ ಭಾರತವು ಈ ಚಲನಾತ್ಮಕ ಮತ್ತು ಉಷ್ಣ ವಿದ್ಯುತ್ ಉತ್ಪಾದನೆಯ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ಅಂತೇಳಿ. ಅಂದರೆ ಜಲ ವಿದ್ಯುತ್ತು ಮತ್ತು ಉಷ್ಣ ವಿದ್ಯುತ್ತಿನ ಮೂಲಕ ಭಾರತದ ಒಂದು ವ್ಯವಸ್ಥೆಯಲ್ಲಿ ನಾವು ಆ ಉತ್ಪಾದನೆಗೆ ಮುಂದಾಗ್ತಕ್ಕಂಥದ್ದು. ಇವೆರಡು ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಹೀಗಾಗಿಯೇ ಭೂಮಿ, ನೀರು, ಗಾಳಿ ಇವುಗಳನ್ನು ಮಲಿನಗೊಳಿಸುವುದರ ಮೂಲಕ ಅರಣ್ಯ ನಾಶಕ್ಕೆ ಕಾರಣವಾಗುತ್ತದೆ. ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಏನಿದೆಯಲ್ಲ, ಆ ಉಷ್ಣ ವಿದ್ಯುತ್ ಆಗಿರ್ಬೋದು, ಜಲ ವಿದ್ಯುತ್ತಿನ ಮೂಲಕ ಈ ರೀತಿಯ ಪರಿಸರದ ಒಂದು ನಷ್ಟತೆಯನ್ನು ನಾವು ಕಾಣಬೇಕಾಗುತ್ತೆ. ಆದ್ದರಿಂದ ಪವನ ಶಕ್ತಿ, ಸೌರಶಕ್ತಿ, ಸಹಜ ಮತ್ತು ಶುದ್ಧ ಶಕ್ತಿಯ ಮೂಲಗಳನ್ನು ಇವತ್ತು ಅಳವಡಿಸಿಕೊಂಡು ಸುಸ್ಥಿರ ಅಭಿವೃದ್ಧಿಗೆ ಮುಂದಾಗ್ತಕ್ಕಂಥದ್ದು. ಇದು ಆ ಒಂದು ಸುಸ್ಥಿರ ಅಭಿವೃದ್ಧಿಯ ತಂತ್ರಗಳಲ್ಲಿ ಒಂದು ಅಂತೇಳಿ. ಹಾಗೆಯೇ ಎರಡನೇ ಅಂಶದಲ್ಲಿ LPG ಅಥವಾ ಗೋಬರ್ ಗ್ಯಾಸ್ನ ಬಳಕೆ ಅಂತೇಳಿ ಆಯ್ತಲ್ಲ. ಅಂದರೆ ಯೂಸಸ್ ಆಫ್ ಗೋಬರ್ ಗ್ಯಾಸ್ ಅಂಡ್ LPG ಇದು ಸಹ ಎರಡನೇ ತಂತ್ರದ ಒಂದು ಸುಸ್ಥಿರ ಅಭಿವೃದ್ಧಿಯ ಎರಡನೇ ಅಂಶ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಜನರು ಕಟ್ಟಿಗೆ, ಸೌದೆ ಇವುಗಳನ್ನು ಬಳಸುವುದರ ಮೂಲಕ ಸಾಕಷ್ಟು ಗೋಬರ್ ಅನಿಲವನ್ನು ಇವತ್ತು ಬಳಸಿಕೊಳ್ಳುವುದರ ಮೂಲಕ ಶುದ್ಧ ಇಂಧನ ಇದಾಗಿದ್ದು ಇಲ್ಲಿ ಮಾಲಿನ್ಯವನ್ನು ಇವತ್ತು ಉಂಟು ಮಾಡುವುದಿಲ್ಲ. ಹೀಗಾಗಿಯೇ ಎರಡನೇ ಒಂದು ತಂತ್ರ ಸುಸ್ಥಿರ ಅಭಿವೃದ್ಧಿಯಲ್ಲಿ ಇದು ಒಂದು ಅಂತೇಳಿ LPG ಮತ್ತು ಗೋಬರ್ ಗ್ಯಾಸಿನ ಬಳಕೆ ಅಂತೇಳಿ. ಹಾಗೆಯೇ ಮೂರನೇದಾಗಿ ನಗರ ಪ್ರದೇಶಗಳಲ್ಲಿ ಸಾಂದ್ರೀಕೃತ ನೈಸರ್ಗಿಕ ಅನಿಲ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇನ್ ಅರ್ಬನ್ ಏರಿಯಾಸ್ CNG ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ದೆಹಲಿ, ಬೆಂಗಳೂರು ಇತರೆ ನಗರ ಒಂದು ಭಾಗಗಳಲ್ಲಿ ಸಾರ್ವಜನಿಕ ಸಾರಿಗೆ ಸಂಸ್ಥೆ ವಾಹನಗಳಲ್ಲಿ ಈ ಅನಿಲವನ್ನು ಇಂಧನವನ್ನಾಗಿ ಬಳಸಲಾಗುತ್ತದೆ. ಇದರಿಂದ ವಾಯು ಮಾಲಿನ್ಯವನ್ನು ನಾವು ನಿಯಂತ್ರಿಸಬಹುದು ಅಥವಾ ತಡೆಗಟ್ಟಬಹುದು ಅಥವಾ ಕಡಿಮೆ ಮಾಡಬಹುದು. ಇದು ಸಹ ಸುಸ್ಥಿರ ಅಭಿವೃದ್ಧಿಯ ಒಂದು ತಂತ್ರಗಳಲ್ಲಿ ಒಂದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ಬೋದು. ಹಾಗೆಯೇ ಮತ್ತೊಂದು ಅಂಶ ಪವನ ಶಕ್ತಿ, ವಿಂಡ್ ಪವರ್. ಇದು ಸಹ ನಾವು ಮಾಲಿನ್ಯವನ್ನು ನಿಯಂತ್ರಣ ಮಾಡುವುದರ ಮೂಲಕ, ಪರಿಸರವನ್ನು ಸಂರಕ್ಷಣೆ ಮಾಡುವುದರ ಮೂಲಕ ಸುಸ್ಥಿರ ಅಥವಾ ನಿರಂತರ ಅಭಿವೃದ್ಧಿಗೆ ಮುಂದಾಗ್ತಕ್ಕಂಥ ಒಂದು ತಂತ್ರ ಅಂತೇಳಿ. ಅಂದರೆ ಗಾಳಿ ಯಂತ್ರಗಳ ಒಂದು ಮೂಲಕ ಪರಿಸರಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದೆ ಇಂಥ ಒಂದು ಪವನ ಶಕ್ತಿಯನ್ನು ಬಳಸಿಕೊಂಡು ರಾಷ್ಟ್ರಗಳ ಅಭಿವೃದ್ಧಿಗೆ ಮುಂದಾಗ್ತಕ್ಕಂಥದ್ದು. ಹೀಗಾಗಿಯೇ ಪರಿಸರದ ಮೇಲೆ ಈ ಪವನ ಶಕ್ತಿ ಎಂಬ ಒಂದು ತಂತ್ರ ಏನಿದೆಯಲ್ಲ, ಇದು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಬೀರದೆ ಇರ್ತಕ್ಕಂಥ ಒಂದು ತಂತ್ರ ಅಂತ ಹೇಳ್ಬೋದು. ಹೀಗಾಗಿಯೇ ಈಸ್ ಒನ್ ಆಫ್ ದಿ ಸ್ಟ್ರಾಟಜಿಸ್ ಫಾರ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್. ಹಾಗೆಯೇ ಮತ್ತೊಂದು ತಂತ್ರ ಸ್ಟ್ರಾಟಜಿ ಏನಪ್ಪ ಅಂದರೆ ಸೌರ ಶಕ್ತಿ, ಯೂಸಸ್ ಆಫ್ ಸೋಲಾರ್ ಎನರ್ಜಿ. ಅಂದರೆ ಸೂರ್ಯನ ಬೆಳಕಿನ ರೂಪದಲ್ಲಿ ಇವತ್ತು ಹೇರಳವಾದ ಸೌರಶಕ್ತಿಯನ್ನು ಇವತ್ತು ನಾವು ಪಡಿತಕ್ಕಂಥ ಒಂದು ಆದ್ಯತೆಗೆ ಮುಂದಾಗಬೇಕು. ಈ ಒಂದು ತಂತ್ರ ಅತ್ಯಂತ ಉಪಯುಕ್ತವಾಗಿದ್ದು ಇಲ್ಲಿ ಸಂಪೂರ್ಣವಾಗಿ ಮಾಲಿನ್ಯರಹಿತವಾಗಿರ್ತಕ್ಕಂಥ ತಂತ್ರ ಇದಾಗಿದೆ. ಅಂದರೆ ಸೂರ್ಯನ ಬೆಳಕಿನ ಮೂಲಕ ನಾವು ಸೌರಶಕ್ತಿಯನ್ನು ಬಳಸಿಕೊಂಡು ಸುಸ್ಥಿರ ಅಥವಾ ನಿರಂತರ ಒಂದು ಅಭಿವೃದ್ಧಿಯ ಪ್ರಕ್ರಿಯೆಗಳಿಗೆ ಮುಂದಾಗಬಹುದು. ಆಗ ಪರಿಸರವನ್ನು ನಾವು ಉಳಿಸಿಕೊಂಡಂತಾಗುತ್ತೆ, ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗ್ತಕ್ಕಂಥ ಒಂದು ವಿಚಾರ. ಹೀಗಾಗಿಯೇ ಇಟ್ ಈಸ್ ಅನದರ್ ಒನ್ ಆಫ್ ದಿ ಸ್ಟ್ರಾಟಜಿಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದು ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಕಿರು ಜಲ ವಿದ್ಯುತ್ ಘಟಕಗಳು ಮತ್ತೊಂದು ತಂತ್ರ. ಮಿನಿ ಐಡಲ್ ಪ್ಲಾಂಟ್ಸ್ ಏನಿದೆಯಲ್ಲ, ಇವು ಸಹ ಪರ್ವತ ಶ್ರೇಣಿಗಳಲ್ಲಿ ಇಲ್ಲಿ ರಭಸವಾಗಿ ಬೀಳುವ ನೀರಿನ ಕೆಳಗಡೆ ಅಳವಡಿಸಿಕೊಂಡು ಚಕ್ರಗಳ ಮೇಲೆ ಆ ನೀರು ಬಿದ್ದಾಗ ಸಾಕಷ್ಟು ಅದು ತಿರುಗಿದಂತೆಲ್ಲ ವಿದ್ಯುತ್ ಉತ್ಪಾದನೆ ಸಾಧ್ಯವಾಗುತ್ತೆ. ಇಂತಹ ಒಂದು ತಂತ್ರವೂ ಸಹ ಪರಿಸರದ ಒಂದು ಸಂರಕ್ಷಣೆ ಅಡಿಯಲ್ಲಿ ಸುಸ್ಥಿರ ಅಭಿವೃದ್ಧಿಗೆ ಉಂಟಾಗ್ತಕ್ಕಂಥದ್ದು. ಹೀಗೆ ಇಂತಹ ಒಂದು ಇಂಧನಗಳು ಪರಿಸರ ಸ್ನೇಹಿಯಾಗಿದ್ದು ಸಾಕಷ್ಟು ಇಲ್ಲಿ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಒಂದು ತಂತ್ರಗಳು ಅಂತ ಹೇಳಿ ಹೇಳಬಹುದು. ಇದು ಸಹ ಸುಸ್ಥಿರ ಅಭಿವೃದ್ಧಿಯ ತಂತ್ರಗಳಲ್ಲಿ ಒಂದು ಅಂತೇಳಿ. ಹಾಗೆಯೇ ಸಾಂಪ್ರದಾಯಿಕ ಜ್ಞಾನ ಮತ್ತು ಇತರೆ ಒಂದು ಅಂಶಗಳು ಅಂತೇಳಿ. ಅಂದರೆ ಹಲವಾರು ಸಂರಕ್ಷಿತ ಮತ್ತು ಸಾಂಪ್ರದಾಯಿಕ ಒಂದು ಪದ್ಧತಿಗಳು ಪರಿಸರ ಸ್ನೇಹಿಯಾಗಿದ್ದು ಇಲ್ಲಿ ಕೃಷಿ, ಆರೋಗ್ಯ ಸಂರಕ್ಷಣೆ, ವಸತಿ, ಸಾರಿಗೆ ಇವೆಲ್ಲವುಗಳು ಸಹ ಪರಿಸರ ಸ್ನೇಹಿಯಾಗುವುದರ ಮೂಲಕ ಇಲ್ಲಿ ಇವುಗಳನ್ನು ಪುನರ್ಜೀವನಗೊಳಿಸುವುದರ ಮೂಲಕ ಆರ್ಥಿಕ ಒಂದು ಅಭಿವೃದ್ಧಿಯ ಪ್ರಕ್ರಿಯೆಗಳನ್ನು ಪರಿಸರವನ್ನು ಉಳಿಸಿಕೊಳ್ಳುವುದರ ಮೂಲಕ ಮುಂದಾಗ್ತಕ್ಕಂಥ ಒಂದು ಆದ್ಯತೆ. ಹೀಗೆ ಈ ಒಂದು ಯುದ್ಧವನ್ನು ತಡೆಯುವುದು ಮತ್ತೊಂದು ತಂತ್ರ ಅಂತೇಳಿ. ಅಂದರೆ ಅವಾಯ್ಡಿಂಗ್ ವಾರ್ಸ್ ಏನಿದೆಯಲ್ಲ, ಇದು ಸಹ ಎಲ್ಲೋ ಒಂದು ಕಡೆ ಪರಿಸರದ ಒಂದು ಮಾಲಿನ್ಯವನ್ನು ನಿಯಂತ್ರಿಸಿ
ಆರ್ಥಿಕ ಒಂದು ಅಭಿವೃದ್ಧಿಗೆ ಮುಂದಾಗ್ತಕ್ಕಂಥ ತಂತ್ರಗಳು. ಹೀಗೆ ಈ ಎಲ್ಲ ಅಗತ್ಯಗಳನ್ನು ಈಡೇರಿಸುವುದೇ ಸುಸ್ಥಿರ ಅಭಿವೃದ್ಧಿಯ ಮುಖ್ಯ ಗುರಿ ಅಥವಾ ಉದ್ದೇಶವಾಗಿರುತ್ತೆ ಎಂಬುದೇ 3ನೇ ಹಂತದಲ್ಲಿ ನಾವು ಸ್ಟ್ರಾಟಜಿಸ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಈ ಒಂದು ಅಂಶಗಳ ಬಗ್ಗೆ ಗಮನಿಸ್ತಾ ಹೋಗ್ಬೋದು. ಇಷ್ಟು ಇದರ ಒಂದು ಒಟ್ಟಾರೆ ಅಭಿಪ್ರಾಯ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು.